ಬಳೆ ಇಲ್ಲೇ ಇದೆ, ಅಮೃತಂಗೆ ಕೊಟ್ಬಿಡೋಣ. ಇಲ್ಲಾಂದರೆ ಪಾಪ ಗಾಬರಿ ಪಟ್ಕೊಂಡ್ಬಿಡ್ತಾಳೆ. ಹೇಮಾ, ಆಫೀಸ್ ಲೇಟ್ ಆಗ್ತಾನೆ, ತಿಂಡಿ ಕೊಡ್ತೀಯಾ? ಹ್ಞೂ ರೀ. ಅಯ್ಯೋ ಮರ್ತಿದ್ದೆ ನೋಡಿ. ಅಲ್ಲ ರೀ, ಈ ಬಳೆನ ನೀವ್ಯಾಕೆ ತಂದು ಎಲ್ಲಿಟ್ರಿ? ಇದು ನಿಮ್ಮ ಕೈಗೆ ಹೇಗೆ ಸಿಕ್ತು? ಅಂದರೆ ಈ ಬಳೆ ನಿಂಗೆ ಗೊತ್ತಾ? ಇದೇನ್ರಿ ಹೀಗಂತೀರಾ? ಗೊತ್ತಿರೋದೇನೋ, ಇದು ನಮ್ಮನೆದೇ. ಅಂದರೆ ಯಾರ್ದಿದು? ಅತ್ತೆಮ್ಮದು. ಅತ್ತೆಮ್ಮಗೆ ಅವರತ್ತೆ ಈ ಬಳೆ ಕೊಟ್ಟಿದ್ದು. ಮನೆಗೆ ಅರ್ಜುನ್ ಹೆಂಡತಿಯಾಗಿ ಬರೋಳಿಗೆ ಈ ಬಳೆ ಸೇರಬೇಕು ಅಂತ ಅಮೃತಂಗೆ ಕೊಡು ಅಂದರು. ನಾನೇ ನನ್ನ ಕೈಯಾರೆ ನನ್ನ ಮುದ್ದಿನ ಸೊಸೆಗೆ ಈ ಬಳೆನ ತೊಡಿಸ್ದೆ. ಹೌದಾ? ನಿಜ ಹೇಳ್ತಿದೀಯಮ್ಮ? ಈ ಬಳೆ ಅಮೃತದ? ಅಯ್ಯೋ ಶಿವನೇ, ಸುಳ್ಳು ಹೇಳೋಕೆ ಏನ್ರಿ ಇದೆ ಇದರಲ್ಲಿ? ಈ ಬಳೆ ಅಮೃತಂದೆ, ಅಂದರೆ ಈ ಮನೆ ಸೊಸೆದು. ಅದು ಸರಿ, ನೀವ್ಯಾಕೆ ತಂದಿಟ್ರಿ ಇದನ್ನು? ಇರಿ, ಗಾಬರಿ ಆಗಿರ್ತಾಳೆ, ಕೊಟ್ಟು ಬಂದ್ಬಿಡ್ತೀನಿ. ಒಂದು ನಿಮಿಷ ಕೊಡಿಲ್ಲತ್ತ. ಹೇಮಾ, ಒಂದು ನಿಮಿಷ ಬಂದೇ ಇರು. ಶಿವನೇ, ಇವ್ರು ಎಲ್ಲಿಗೆ ಹೋದ್ರು? ಸರಿಯಾಗೇ ಇದ್ರಲ್ಲ ಇವರು. ಬಳೆ ತಗೊಂಡು ಗಾಬ್ರಿಲ್ ಎಲ್ಲಿ ಹೋದ್ರಿ ಇವರು? ರುದ್ರ, ರುದ್ರ ಅಣ್ಣ, ಆಗಲೇ ಆಫೀಸಿಗೆ ರೆಡಿನಾ? ಅಯ್ಯೋ, ಆಫೀಸ್ ಕತೆ ಬಿಡು, ನಿನ್ನ ಹತ್ರ ಮುಖ್ಯವಾದ ವಿಚಾರ ಮಾತಾಡಬೇಕು. ಇದೇನಣ್ಣ, ಈ ಬಳೆ ಹಿಡ್ಕೊಂಡು ಬಂದಿದ್ಯಾ? ತುಂಬ ಗಾಬರಿಲಿದೆಯಾ? ಏನಾಯಿತು? ರುದ್ರ, ವಿಷಯ ದಿನ ದಿನ ಕಗ್ಗಂಟಾಗ್ತಾ ಇದೆ. ನಾವೇನು ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ವೋ ಅದೇ ನಡೀತಾ ಇದೆ. ಈ ಬಳೆ ಅದೇ ಅಣ್ಣ, ಈ ಬಳೆ ಅವತ್ತು ನಮ್ಮ ರಮೇಶ ಸತ್ತು ಬಿದ್ದ ಜಾಗದಲ್ಲಿ ಸಿಕ್ಕಿದ್ದಲ್ವಾ? ಹೌದು ರುದ್ರ, ಆದರೆ ಈ ಬಳೆ ಯಾರ್ದು ಅಂತ ಗೊತ್ತಾ? ಇದನ್ನ ಗೊತ್ತು ಮಾಡ್ಕೊಳ್ಳೋದಕ್ಕೆ ತಾನೇ ಅಣ್ಣ ನಾವು ಒದ್ದಾಡ್ತಿರೋದು. ಸರಿ, ಅವತ್ತು ಈ ಬಳೆನ ಎಲ್ಲೋ ನೋಡಿದ್ದೀನಿ ಅಂತಿದ್ದಲ್ಲ, ನೆನಪಾಯ್ತಾ? ಅದೇ ವಿಚಾರ ಮಾತಾಡೋದು ಬಂದಿದ್ದೀನಿ ರುದ್ರ. ಈ ಬಳೆ ಯಾರ್ದು ಅಂತ ಗೊತ್ತಾಯ್ತಾ? ಯಾರ್ದಣ್ಣ? ಅಂಗೈಲಿ ಮೆಣಸಿನ್ಕಾಯಿ ಇಟ್ಕೊಂಡು ಊರೆಲ್ಲ ಖಾರದ ಪುಡಿಗೆ ಅಲಿತಾ ಇದೀವಿ ರುದ್ರ. ಅಂದರೆ ಈ ಬಳೆ ಬೇರೆ ಯಾರ್ದು ಅಲ್ಲ, ನಮ್ಮ ಮನೆಯವ್ರದ್ದೇ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ.
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.